ಪಂಜಾಬ್ ಮತ್ತು ಎಂ.ಐ ಮ್ಯಾಚ್ ಐತಿ. ಮುಂಬೈ ಇಂಡಿಯನ್ಸ್ ಮ್ಯಾಚ್ ಐತಿ. ಮುಂಬೈದವರು ಪ್ಲೇಯರ್ ಹೆಂಗೆ ಆಡಕತ್ತಾರ ನಿಮಗೆ ಮೊದ್ಲಾಗ ಗೊತ್ತೈತಿ. ಸತತವಾಗಿ ಸೋಲ್ಕೋತಾನ ಬರಾಕತ್ತಾರ ಮುಂಬೈ ಇಂಡಿಯನ್ಸು. ಒಂದೇ ಮ್ಯಾಚ್ ಗೆದ್ದಾರಿ ಅವರು ಮುಂಬೈ ಇಂಡಿಯನ್ಸ್. ಎಷ್ಟೋ ಮ್ಯಾಚ್ ಒಂದು 5ನೇ ಮ್ಯಾಚ್ 6 ಮ್ಯಾಚ್ ಆಗಾಕ ಬಂತು. ಒಂದು 5 ಮ್ಯಾಚ್ ಸೋಲಾಕತ್ತ. 5ನೇ ಮ್ಯಾಚ್ನು ಸೋತಾರ. ಈಗ ಒಂದೇ ಗೆದ್ದಾರ. ಈಗ ಪಂಜಾಬ್ದವರು ಫುಲ್ ಸ್ಟ್ರಾಂಗ್ ಐತಿ. ಅದ್ರೊಳಗೆ ನಾನು ಮೋಸ್ಟ್ಲಿ ಪಂಜಾಬ್ದವ್ರಿಗೆ ಗೆಲ್ಲಬೇಕು. ಪಂಜಾಬ್ದವ್ರೇ ಗೆಲ್ತಾರೆ ಅನ್ಸುತ್ತೆ. ಈ ಕಡೆ ಮುಂಬೈನೂ ಗೆಲ್ಲಬೇಕು, ಅದ್ರೂ ಗೆಲ್ಲಬೇಕು ಬಿಡ್ರಿ. ಏನಾಗುತ್ತೆ ಹೇಳಕ್ಕೆ ಬರೋಂಗಿಲ್ಲ ಇಲ್ಲಿ. ಈಗ ಕಂಟಿನ್ಯೂ ಮುಂಬೈ ಸೋಲ್ಕೋತಾನೆ ಬಂದೈತಿ. ಈಗ ಮುಂಬೈ ಯಾರೂ ಅದ್ರ ಕಡೆ ಪರ್ಫಾರ್ಮೆನ್ಸ್ ಯಾರೂ ಕೊಡಲಾಗ್ಯಾರ. ಮುಂಬೈ ಇಂಡಿಯನ್ಸ್ ಟೀಮಿನ್ಯಾಗ ಸೂರ್ಯಕುಮಾರ್ ಯಾದವ್ ಫಾರ್ಮ್ನಾಗ ಇಲ್ಲ. ಈ ಕಡೆ ತಿಲಕ್ ವರ್ಮಾ ಅಂತೂ ಫುಲ್ ಫಾರ್ಮ್ನಾಗ ಇಲ್ಲ. ಇವ ಯಾಕಡೆ ಆಡಕತ್ತವನು, ಎಲ್ಲಿ ಬಾಲ ಏನು ಸೋದಿ ಯಾಕಡೆ ಹೊಡಿಬೇಕು ಅನ್ನೋದು ಅವಂಗೂ ಗೊತ್ತಾಗವಲ್ತು. ಫುಲ್ ಫಾರ್ಮ ಕಳ್ಕೊಂಡ್ಬಿಟ್ಟಾನವ. ಈಗ ಯಾವುದೋ ಟೂರ್ನಮೆಂಟ್ T20 ವರ್ಲ್ಡ್ ಕಪ್ ಗೆದ್ದ ಮ್ಯಾಗ ಅವಾಗ ಫುಲ್ ವೀಕ್ ಆಗಿಬಿಟ್ಟಾರ. ಇಂಡಿಯಾ ಟೀಮಿನ ಪ್ಲೇಯರ್ ವೀಕ್ ಆಗಿಬಿಟ್ಟಾರ. ರನ್ನೂ ಹೊಡ್ಯಾಲಾಗ್ಯಾರ. ಈ ಕಡೆ ಚಲೋತ್ನಾಗೂ ಬಾಲಿಂಗ್ನೂ ಹಾಕಾಕತ್ತಿಲ್ಲ. ಈ ಕಡೆ ಬುಮ್ರಾಗ್ ಒಂದು ವಿಕೆಟ್ ಬೀಳಲಾಗ್ಯಾವ್ರಿ. ನಂಬರ್ 1 ಇಂಡಿಯಾ ನಂಬರ್ 1 ಬಾಲರ್ ಅದ. ನೀವು ಒಂದು ವಿಕೆಟ್ ತೆಗೆದಾಗವಲ್ತಿ ಬುಮ್ರಾಗ್. ಸತತವಾಗಿ ಇನ್ನೊಬ್ಬ ಅದಾನ್ರಿ ವರುಣ್ ಚಕ್ರವರ್ತಿ, ಅವಂಗೂ ವಿಕೆಟ್ ಬೀಳಲಾಗ್ಯಾವ. ಕೋಲ್ಕತ್ತಾ ಟೀಮ್ನ್ಯಾಗೇನು ಯಾವುದೋ ಟೀಮ್ನ್ಯಾಗ ಅದಾನವ, ಅವಂಗೂ ವಿಕೆಟ್ ಬಿದ್ದಿಲ್ಲ. ಈ ಕಡೆ ಇನ್ನೊಬ್ಬ ಅದಾನ್ರಿ ಹರ್ಷದೀಪ್ ಸಿಂಗ್, ಅವಂಗೂ ವಿಕೆಟ್ ಬಿದ್ದಿಲ್ಲ. ಸತತವಾಗಿ ಮ್ಯಾಚ್ ಆಡಕತ್ತಾರ. 3-4 ಮ್ಯಾಚ್ ಆಯಿತು. ಸತತವಾಗಿ ಒಂದು ವಿಕೆಟು ಇಲ್ಲ, ಏನೂ ಇಲ್ಲ. ಅವ್ರಿಗೆ ತೆಗೆದು ಆಗ್ತಾನೇ ಇಲ್ಲ. ಅದಕ್ಕೆ ನೋಡೋದು ಕಾತರದಿಂದ ಕಾಯಮು. 4 ರನ್ ಹತ್ರ ದುಮ್ಸ್ಯಾನ್ ರನ್ ಹೊಡೆಸ್ಕೋತಾರ. 4 ರನ್ ಎಷ್ಟು ರನ್ ಕೊಡೋದು ಅವ್ನು 40 ರನ್ ಕೊಡ್ತಾರೆ. 4 ಓವರಿಗೆ 40 ರನ್, 50 ರನ್, 60 ರನ್ ಹಿಂಗೆ ರನ್ ಹೊಡೆಸ್ಕೋತಾವು. ಬುಮ್ರಾ ನಂಬರ್ 1 ಬಾಲರ್ ಆದರೂ ರನ್ ಹೊಡ್ಯಾಕತ್ತಾನ. ಅವಂಗೆ ಸಣ್ಣ 15 ವಯಸ್ಸು, 15 ಸೂರ್ಯವಂಶಿ ಅದಾನ. 14-15 ವಯಸ್ಸಿನ ಅವನು ಹೊಡೆದಾನ. ಬುಮ್ರಾಗ 2 6 1 4 ಹೊಡೆದವ ಅದಾನ. ಈಗ ಉಳ್ಕಿದವ್ರು ಎಲ್ಲರೂ ಹೊಡ್ಯಾಕತ್ತಾರ. ಏನು ಹೇಳಕ್ಕೆ ಬರೋಂಗಿಲ್ಲ. ಮ್ಯಾಚ್ ಇವತ್ತು ಹೆಂಗೆ ಹೋಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಇವತ್ತು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಅದಾನ. ಇವತ್ತು ಟಾಸ್ ಯಾರಾಗುತ್ತೆ ನೋಡ್ಬೇಕಾಗೈತಿ. ನಾನು ಮೋಸ್ಟ್ಲಿ ಟಾಸ್ ಪಂಜಾಬ್ದು ಆಗುತ್ತೆ ಅನಿಸುತ್ತೆ. ಪಂಜಾಬ್ದವ್ರೆ ಟಾಸ್ ಗೆದ್ದು ಬಾಲಿಂಗ್ ತೊಗೋತಾರೆ. ಮುಂಬೈದವ್ರು ಬ್ಯಾಟಿಂಗ್ ಆಡಕ್ಕೆ ಬಿಡ್ತಿರ್ಬೋದು. ನೋಡ್ಬೇಕ್ರಿ ಏನಾಗುತ್ತೆ. ಒಂದು ಕಡೆ ನೋಡಿದ್ರೆ ಪಂಜಾಬೂ ಸ್ಟ್ರಾಂಗ್ ಐತಿ, ಮುಂಬೈ ಸ್ಟ್ರಾಂಗ್ ಐತಿ ಅಂದ್ರು ಮಂದಿ. ಮುಂಬೈ ಏನೂ ಸ್ಟ್ರಾಂಗ್ ಇಲ್ಲ, ಅದೇ ಸೋಲ್ಕೋತ ಹೊಂಟೈತಿ. ನೋಡೋಣ ಫ್ರೆಂಡ್ಸ್, ಯಾವ ಟೀಮ್ ಗೆಲ್ಲತ್ತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ, ನೋಡೋಣ ಅಂತ.